ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಅನುಕ್ರಮವಾಗಿ ಏಪ್ರಿಲ್ 2023 ಅಲ್ಲಿ ಬಂದಿರತಕ್ಕಂಥ ಮತ್ತು ಅದರ ನಂತರದ ಪರೀಕ್ಷಾ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ. ಎಕ್ಸ್ ಅಕ್ಷದಿಂದ -8 3 ಬಿಂದುವಿಗೆ ಇರುವ ದೂರವು. ನಿಮಗೆ ಈಗಾಗಲೇ ಹಿಂದಿನ ಒಂದು ಸರಣಿಯಲ್ಲಿ ಕೂಡ ಚರ್ಚೆ ಮಾಡಲಾಗಿದೆ. ಎಕ್ಸ್ ಅಕ್ಷದಿಂದ ಅಂತ ಬಂದಾಗ ನೀವು ಎಲ್ಲಿ ಹೋಗಬೇಕು? ವಾಯ್ ನಿರ್ದೇಶಾಂಕಕ್ಕೆ ಹೋಗಬೇಕು. ವಾಯ್ ನಿರ್ದೇಶಾಂಕದ ಬೆಲೆ ಎಷ್ಟೈತಿ? ಇಲ್ಲಿ 3 ಐತಿ. ಹೀಗಾಗಿ 3 ಎಲ್ಲಿದೆ ನೋಡ್ರಿ? ಬಿ ನಲ್ಲಿದೆ. ಬಿ 3 ಮಾನಗಳು ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಒಂದು ವೇಳೆ ಇದು -3 ಕೊಟ್ಟಿದ್ರಂದ್ರೆ ಅವಾಗೂ +3 ಹೇಳ್ಬೇಕು. ನೀವು ದೂರ ಅಂದಾಗ ಧನಾತ್ಮಕವಾಗಿಯೇ ಹೇಳಬೇಕು, ಋಣಾತ್ಮಕವಾಗಿ ಹೇಳಂಗಿಲ್ಲ. ಮುಂದಿನ ಒಂದು ಪ್ರಶ್ನೆ, ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ. ಈಗಾಗಲೇ ನಿಮ್ಗೆ 2 ಬಿಂದುಗಳನ್ನು ಕೊಟ್ಟಿದ್ದಾರೆ. ಇದನ್ನು ಎ ಅಂತ ತಗೊಳ್ರಿ, 6,3. ಆಮೇಲೆ ಇದನ್ನು ಬಿ ಅಂತ ತಗೊಳ್ರಿ, 4,7. ಈ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು, ಅದನ್ನು ಎಮ್ ಅಂತ ತಗೊಳ್ಳೋಣ. ಎಮ್ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವೇನು ಮಾಡಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ಈಗ ಏನು ಮಾಡ್ರಿ ಅಂದ್ರೆ ಮಧ್ಯಬಿಂದು ಸೂತ್ರವನ್ನು ಸ್ಮರಿಸ್ಕೊಡ್ರಿ. ಎಮ್ ಈಸ್ ಈಕ್ವಲ್ ಟು ಮಧ್ಯಬಿಂದು ಸೂತ್ರ x1 + x2 / 2 ಬರಿಬೇಕೆಲ್ಲರೂ. x1 + x2 / 2 y1 + y2 / 2. ಏನಿದು? ಮಧ್ಯಬಿಂದು ಸೂತ್ರ ಆಯಿತು. x1 + x2 x1 ಬೆಲೆ ಹಾಕಬೇಕು. x1 ಬೆಲೆ ಎಷ್ಟಿದೆ ನೋಡ್ರಿ? 6 ಅದ. ಇದು 6, x2 ಎಷ್ಟು? 4 ಭಾಗಲೆ 2. y1 + y2 3 + 7 ಭಾಗಲೆ 2 3 + 7 / 2. 10 2 ಆಮೇಲೆ ಮತ್ತು ಕೂಡ 10 2 ಆಗ್ತದೆ. ಉತ್ತರ 5,5 ಬರ್ತದೆ. ಇದು ನಿಮಗೆ ಮಧ್ಯಬಿಂದು ಎಮ್ನ ನಿರ್ದೇಶಾಂಕ. ಅದೇ ರೀತಿ ಮತ್ತೊಂದು ಪ್ರಶ್ನೆ ನೋಡಿರಿ. ಅನುಪಾತವನ್ನು ಕೇಳಿದ್ದಾರೆ. -6 10 3 -8. ಪ್ರಶ್ನೆ ಏನಿದೆ ನೋಡ್ರಿ, ಸ್ವಲ್ಪ ಮೈನಸ್ ಎ ಬಿಂದು -6, 10 ಇದೆ. ಆಮೇಲೆ ಬಿ ಬಿಂದು ಏನಿದೆ? 3 ಮತ್ತು -8 ಇದೆ. 3, -8. ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -4 6 ಬಿಂದುವಿನಿಂದ -4 6, ಇದನ್ನು ಪಿ ಬಿಂದು -4, 6 ತಗೋಬೇಕು. ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂದು ಕಂಡುಹಿಡಿಯಿರಿ. ಈಗ AP/PB ಐತಲ್ಲ, ಈ ಅನುಪಾತ ಕೇಳ್ತಾನೆ. AP/PB = ಏನಾಗಿರಲಿ? R/1 ಆಗಿರಲಿ. ಅಥವಾ ಈ AP/PB ಅಂದ್ರೆ ಏನಿದು? M1 ಅನುಪಾತ M2 ಅನ್ನಂಗಿದೆ. ಅಂದರೆ M1 ಅಂದರೆ ಎಷ್ಟು ತೊಗೋಬೇಕು? R ಅಂತ ತೊಗೋಬೇಕು. ಆಮೇಲೆ M2 ಅಂದರೆ ಎಷ್ಟು ತೊಗೋಬೇಕು? 1 ಅಂತ ತೊಗೋಬೇಕು. ಇಲ್ಲಿ ಸೂತ್ರ ಏನು, ಬೆಲೆಗಳೇನು ಅನ್ನೋದನ್ನು ಗ್ರಹಿಸ್ಕೋಬೇಕು. ಇದನ್ನು x1 y1 ಅಂತ ಪರಿಗಣಿಸಬೇಕು. ಇದು ನಿಮಗೆ x2, y2 ಆಗ್ತದೆ. ಎರಡನೇ ನಿರ್ದೇಶಾಂಕ ಬಿಂದು. ಮಧ್ಯದಲ್ಲಿದು x, y ಆಗ್ತದೆ. P/xyಗೆ ಒಂದು ಸೂತ್ರ ಇದೆ. ನಿಮ್ಮ ಭಾಗ ಪ್ರಮಾಣ ಸೂತ್ರವನ್ನು ಸ್ಮರಿಸ್ಕೊಂಡು ಬರೀರಿ. P/xy = m1x2 + m2x1 / m1 + m2. ಆಮೇಲೆ ನೆಕ್ಸ್ಟ್ ಏನು? m1y2 + m2y1 / m1 + m2 ಅಂತ ತಗೊಳ್ತೀವಿ. ಇಲ್ಲಿ ಬೆಲೆಗಳನ್ನು ಆದೇಶಿಸ್ತಕ್ಕಂಥ ಕೆಲಸ ಮಾಡೋಣ. ಏನು ಮಾಡಬೇಕು ನೋಡಿರಿ. P/x, y = m1x2. m1 ಅಂದರೆ ಎಷ್ಟಿದೆ? 6 ಇದೆ. x2 ಅಂದರೆ ಎಷ್ಟಿದೆ ನೋಡ್ರಿ? 3 ಇದೆ. + m2 1 ಇದೆ. x1 ಅಂದರೆ ಎಷ್ಟು? -6 ಇದೆ. / m1 + m2 ಅಂದರೆ r + 1. r ಬೆಲೆ ಗೊತ್ತಿಲ್ಲ ನಿಮಗೆ. r ಅನ್ನು ಹಾಗೆ ಇಟ್ಕೊಂಡು ಹೋಗ್ರಿ, ಮುಂದೆ ಹೋಗಿ ಸಿಗ್ತದೆ. m1y2 ನೆಕ್ಸ್ಟ್. m1 ಬೆಲೆ ನೋಡ್ರಿ 6 ಇದೆ. ಇಂಟು y2 ಬೆಲೆ ಎಷ್ಟಿದೆ? -8 ಇದೆ. ಪ್ಲಸ್ m2y1. m2 ಎಷ್ಟಿದೆ ನೋಡ್ರಿ? 1 ಇಂಟು y1 ಅಂದರೆ 10 ಇದೆ. 1 × 10 / m1 + m2 ಅಂದರೆ r + 1 ಅಂತ ಬರೆಯೋಣ. ಈಗ ಇದನ್ನು ಸುಲಭೀಕರಣ ಮಾಡೋಣ. P/xy ಬರಿಬಾರ್ದಿಲ್ಲ. ಲೆಫ್ಟ್ ಸೈಡ್ ಏನು ಬರೆಯೋಣ? ಈ xy ಬೆಲೆ ಗೊತ್ತದಲ್ಲ, -4 6. ಈ ಕಡೆ ಲೆಫ್ಟ್ ಸೈಡ್ -4, 6 ಇಟ್ಕೊರಿ. ಹಿಂದಿನ ಸ್ಟೆಪ್ಗೆ ಇಟ್ಟಿದ್ರು ನಡೀತಿತ್ತು, ಈಗ ಇಟ್ಕೊರಿ ಏನಾಗೋದಿಲ್ಲ. -4 6. ಆಮೇಲೆ ಇಲ್ಲಿ ನೋಡಿ 3r - 6 3r - 6
ಡಿವೈಡೆಡ್ ಬೈ ಆರ್ ಪ್ಲಸ್ ಒನ್ ಕಾಮ ನೆಕ್ಸ್ಟ್ ಮೈನಸ್ 8r ಪ್ಲಸ್ 10 ಡಿವೈಡೆಡ್ ಬೈ ಮೈನಸ್ 8r ಪ್ಲಸ್ 1 10 ಅದು 10 ಡಿವೈಡೆಡ್ ಬೈ ಆರ್ ಪ್ಲಸ್ 1. ಇನ್ನೇನು ಮಾಡಿರಿ, ಈ ಮೊದಲೇ ನಿರ್ದೇಶಾಂಕ ಬೆಲೆಯನ್ನು ಇದು ಹೋಲಿಸ್ಕೊಂಡ್ಬಿಡ್ರಿ. ಬಹುಶಃ ರಿಪಿಟೇಷನ್ ಐತಿ ಇದು ಕೂಡ, ಈ ಹಿಂದಕ್ಕೆ ಬಂದಂಗೆ ಅನಿಸಿತ್ತು. -4 ಈಸ್ ಈಕ್ವಲ್ ಟು 3r ಮೈನಸ್ 6 ಡಿವೈಡೆಡ್ ಬೈ ಆರ್ ಪ್ಲಸ್ 1. ವರೆ ಗುಣಾಕಾರ ಮಾಡಿದ್ರೆ -4 ಇಂಟು ಬ್ರಕೆಟ್ ಆರ್ ಪ್ಲಸ್ 1 ಈಸ್ ಈಕ್ವಲ್ ಟು 3r ಮೈನಸ್ ಎಷ್ಟಾಗ್ತದೆ 6 ಆಗ್ತದೆ. -4 ಇಂಟು ಆರ್ -4r ಮೈನಸ್ ಇಂಟು ಪ್ಲಸ್ ಮೈನಸ್ 4 ಈಕ್ವಲ್ ಟು 3r ಮೈನಸ್ 6. ಈಗೇನು ಮಾಡಿರಿ, -4r ಇಲ್ಲೇ ಇರಲಿ, ಹಾಂ ಇದನ್ನು ಆ ಕಡೆ ಒಯ್ದೈತಿ. ಬೆಟ್ರ ಒಂದು ಕೆಲಸ ಮಾಡಿರಿ, ಏನಪ್ಪ ಅಂತಂದರೆ ಅಲ್ಲ ಹೆಂಗೂ ಬರ್ತದೆ ತಗೋರಿ, -4r -3r ಅದನ್ನ ಈ ಕಡೆ ತಂದುಬಿಡ್ರಿ. -4 ಆ ಕಡೆ ಒಯ್ದ್ರೆ +4 -6. ಈಗ ಎರಡು ಸೇರ್ಸ್ಕೊಂಡ್ಬಿಟ್ರೆ -7r -7r ಇಸ್ ಈಕ್ವಲ್ ಟು 4ರಾಗ 6 ಹೋದ್ರೆ -2 ಅಂದ್ರೆ r ಈಕ್ವಲ್ ಟು ಎಷ್ಟು ಬಂತು -2 ಡಿವೈಡೆಡ್ ಬೈ -7. r ಈಕ್ವಲ್ ಟು -2 ಡಿವೈಡೆಡ್ ಬೈ -7 ಅಂದರೆ 2 7 ಅಂಶ. ಆದ್ದರಿಂದ ಬೇಕಾಗಿರ್ತಕ್ಕಂಥ ಅನುಪಾತ r:1 ಇದೆಯಲ್ಲ, 2/7:1. 7ರಿಂದ ಗುಣಿಸಿದ್ರೆ ನಿಮ್ಗೆ m1 ಅನುಪಾತ m2, r:1 ಅಂದ್ರೆ ನಿಮಗೆ m1 ಅನುಪಾತ m2, ಅದು 2:7 ಬರ್ತದೆ. ಅರ್ಥ ಆಯ್ತಲ್ಲ? ರಿಪೀಟ್ ಆಗಿದೆ ಇದು ಕ್ವಶನ್. ಮುಂದಿನ ಪ್ರಶ್ನೆ ನೋಡಿ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದ ಶೃಂಗ ಬಿಂದುಗಳನ್ನ ಕೊಟ್ಟಿದ್ದಾರೆ. ಒಂದು ಕಚ್ಚಾ ಆಕೃತಿ ಹಾಕ್ಕೊಡ್ರಿ, ಶೃಂಗ ಬಿಂದುಗಳನ್ನು ಬರ್ಕೊರಿ. ಎ 1, -1 ಇದೆ, ಬಿ -4, 6 ಇದೆ, -4, 6. ಸಿ ಏನಿದೆ ಅಂತಂದರೆ -3, -5 ಇದೆ. ಸಿ -3, -5 ಸರಿನಾ? -3, -5. ಎ ಬಿ ಸಿ ಈ ಶೃಂಗ ಬಿಂದುಗಳನ್ನು ಹೊಂದಿರತಕ್ಕಂಥ ತ್ರಿಭುಜದ ವಿಸ್ತೀರ್ಣ ಬೇಕಾಗಿದೆ ನಮಗೆ. ಈಗ ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರ ಏನು ಅಂದರೆ 1/2 ಇಂಟು ಬ್ರಕೆಟ್ x1 ಇಂಟು ಬ್ರಕೆಟ್ y2 ಮೈನಸ್ y3 ಪ್ಲಸ್ x1 ಆದಮೇಲೆ x2, y2 ಮೈನಸ್ y3 ಆದಮೇಲೆ y3 ಮೈನಸ್ y1, y3 ಮೈನಸ್ y1 ಪ್ಲಸ್ x3 ಇಂಟು ಬ್ರಕೆಟ್ y1 ಮೈನಸ್ y2, y1 ಮೈನಸ್ y2. ಇನ್ಮೇಲೆ 1/2 ಇಂಟು ಬ್ರಕೆಟ್ x1 ಇಂಟು ಬ್ರಕೆಟ್ x1ನ ಬೆಲೆ ಏನಾಗಬೇಕು, ಇವುಗಳನ್ನು ಗುರುತಿಸ್ಕೋಬೇಕು. x1 y1 ಆದಷ್ಟು ಬರ್ಕೊಂಬಿಡು, ಚಲೋ ತಪ್ಪಂಗಿಲ್ಲ ನೀವು. x2 y2 ಇದು x3 y3 ಅವುಗಳನ್ನ ನಮೂದಿಸ್ಕೊಂಬಿಡ್ರಿ. ಅಂದರೆ ಅದನ್ನು ನೋಡಿ ತುಂಬಕ್ಕೆ ಅನುಕೂಲ ಆಗ್ತದೆ. ನೇರವಾಗಿ ತುಂಬೋದು, ಆದರೆ ನೇರವಾಗಿ ಹೋಗ್ಬೇಡ್ರಿ ಆದಷ್ಟು. x1 ಇಂಟು ಬ್ರಕೆಟ್ 1 ಇಂಟು ಬ್ರಕೆಟ್ y2 ಮೈನಸ್ y3 6 + 5 ಬರಲಿ -5 ಬರಲಿ +5 ಬರೀಬೇಕು. 6 + 5 ಪ್ಲಸ್ x2 ಇಂಟು ಬ್ರಕೆಟ್ x2 ಎಷ್ಟಿದೆ -4 ಇದೆ ಇಂಟು ಬ್ರಕೆಟ್ y3 ಮೈನಸ್ y1 -5 ಮುಂದೇನು ಬರಿಬೇಕು -y1 +1 ಬರಿಬೇಕು -1 ಬರಿಬೇಕು. ಅದು ಈಗಾಗಲೇ ಮೈನಸ್ ಇರೋದ್ರಿಂದ ಪ್ಲಸ್ ಆಗ್ತದೆ. ಪ್ಲಸ್ x3 ಬೆಲೆ -3 ಅದ. ಬ್ರಕೆಟ್ ಏನು ಬರಿಬೇಕು -3 ಬ್ರಕೆಟ್ y1 ಮೈನಸ್ y2 -1 -6 -1 -6 ಈ ಸ್ಕ್ವೇರ್ ಬ್ರಕೆಟಲ್ಲಿ ಕ್ಲೋಸ್ ಮಾಡ್ಕೊರಿ. 1/2 ಇಂಟು ಬ್ರಕೆಟ್ 1 ಇಂಟು ಬ್ರಕೆಟ್ 6 5 11 ಪ್ಲಸ್ -4 -5 + 1 ಅಂದ್ರೆ -4 ಆಗ್ತದೆ. -3 ಹಂಗೆ ಇಡ್ರಿ, ಇದು -7 ಆಗ್ತದೆ. -6 -1 ಕೂಡಿಸಿದ್ರೆ -7. ಇದನ್ನು ಸುಲಭೀಕರಣ ಮಾಡೋಣ. 1/2 ಹಾಗೆ ಇರಲಿ. 11 1 11 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 4 4 16 ಮೈನಸ್ ಇಂಟು ಮೈನಸ್ ಪ್ಲಸ್ 7 3 21. ಈಗ 1/2 ಇಂಟು ಬ್ರಕೆಟ್ ಮುಂದೆ ಏನಾಗ್ತದೆ 1/2 ಇಂಟು ಬ್ರಕೆಟ್ ಏನಾಯ್ತದು 11 + 16 + 21 ಎಲ್ಲ ಕೂಡಿಸಿ ಎಷ್ಟು ಆಯ್ತು ನೋಡ್ರಿ 20 32 42 6 48 ಅಲ್ಲ 48 ಡಿವೈಡೆಡ್ ಬೈ 2 48 ಡಿವೈಡೆಡ್ ಬೈ 2 48ಕ್ಕೆ ನೀವು ಎರಡಲೇ ಭಾಗಿಸಿದ್ರೆ 24 ಬರ್ತದೆ. ಹಾಗಾಗಿ ಕೆಳಗಡೆ ಬರೀರಿ ತ್ರಿಭುಜದ ವಿಸ್ತೀರ್ಣ = 24 ಚದರಮಾನಗಳು ಅಂತ ಬರಿಬೇಕು. ಆದ್ದರಿಂದ ತ್ರಿಭುಜ ಎ ಬಿ ಸಿನ ವಿಸ್ತೀರ್ಣ
ತ್ರಿಭುಜ ಎ ಬಿ ಸಿನ ವಿಸ್ತೀರ್ಣ ಈಕ್ವಲ್ ಟು 24 ಚದರ್ಮಾನಗಳು. 24 ಚದರ್ಮಾನಗಳು. ಮುಂದಿನ ಒಂದು ಪ್ರಶ್ನೆ ಜೂನ್ 23. ಮೊದಲನೇ ಪ್ರಶ್ನೆ ಯಾವ ರೀತಿ ಬಂದಿದೆ ನೋಡಿ. ಬಹು ಆಯ್ಕೆ ಪ್ರಶ್ನೆ ಇದೆ. ಮಧ್ಯಬಿಂದು ಕಂಡುಹಿಡಿದೆ. ಇಲ್ಲಿ ನಿಮಗೆ ಮೊದಲನೇ ಬಿಂದು 3, 4 ಅದ. ಎ 3, 4 ಅದ. ಬಿ 5, 6 ಅದ. 5, 6. ಇಲ್ಲಿ ನಾವು ಏನು ಮಾಡಬೇಕಾಗಿದೆ, ಎಂ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಬೇಕಾಗಿದೆ. ಇಲ್ಲಿ ಮಧ್ಯಬಿಂದು ಸೂತ್ರ ಬರ್ಕೊಳ್ಳೋಣ. ಎಮ್ = x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ಕಡ್ಡಾಯವಾಗಿ ಸೂತ್ರವನ್ನು ಬರಿಬೇಕು. ಸೂತ್ರ ಅಷ್ಟೇ ಬರೆದುಬಿಟ್ರು ನಿಮಗೆ ಅಂಕಗಳು ಬಹು ಆಯ್ಕೆಯಿದ್ದಲ್ಲಿ ಸಿಗೋದಿಲ್ಲ. ಬಹು ಆಯ್ಕೆಯಿದ್ದಲ್ಲಿ ಸಿಗೋದಿಲ್ಲ. 2 ಅಂಕಕ್ಕೆ ಅದು ಕೇಳಿದರೆ ಅಲ್ಲಿ ಬಳಕೆ ಆಗ್ತದೆ. ಸೂತ್ರ ಬರೆದು ಬಿಡಿಸೋದು ರೂಢಿ ಇಟ್ಕೊರಿ. ಇನ್ನು ಏನಾಗಬೇಕು, 3 + 5 ಡಿವೈಡೆಡ್ ಬೈ 2, ಆಮೇಲೆ 4 + 6 ಬಾಗ್ಲೆ 2. ಭಾಳ ಸುಲಭ ಇದೆ. 5, 3 8. 8ಕ್ಕೆ 2 ಭಾಗಿಸಿದ್ರೆ ನೇರವಾಗಿ 4 ಇಟ್ಕೊರಿ. 6ಕ್ಕೆ 4 ಕೂಡಿಸಿದ್ರೆ 10. 10ಕ್ಕೆ 2 ಭಾಗಿಸಿದ್ರೆ 5. ಎಮ್ = ಎಷ್ಟು ಬಂತು, 4, 5 ಬಂತ ಇಲ್ಲ. ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂತಹ ಸೂತ್ರವನ್ನು ಬರೀರಿ ಅಂತ ಹೇಳಿದ್ರೆ, ಡೆಲ್ಟಾ = 1/2 ಇಂಟು ಬ್ರಾಕೆಟ್ x1 ಇಂಟು ಬ್ರಾಕೆಟ್ y2 - y3 ಪ್ಲಸ್ x2 ಇಂಟು ಬ್ರಾಕೆಟ್ ಏನು ಬರೀತೀರಿ, y3 - y1, ಆಮೇಲೆ x3 ಇಂಟು ಬ್ರಾಕೆಟ್ y1 - y2. ಇದು ನಮಗೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಬಳಕೆ ಆಗ್ತಕ್ಕಂಥ ಸೂತ್ರ. ಮುಂದಿನ ಒಂದು ಪ್ರಶ್ನೆ, ಎ ಬಿ ಮತ್ತು ಸಿ ಬಿಂದುಗಳು ಸರಳ ರೇಖಾಗತವಾಗಿವೆ. 3 ಬಿಂದುಗಳು ಸರಳ ರೇಖಾಗತ ಆಗಿದ್ದಾವೆ. ಸ್ವಲ್ಪ ಒಂದು ಕಚ್ಚಾ ಆಕೃತಿ ಹಾಕೊಳ್ಳೋಣ. ಇಲ್ಲಿ ನೋಡಿರಿ, ಎ ಬಿ ಮತ್ತು ಸಿಗಳು. ಎ ಬಿಂದು ಕೊಟ್ಟಿದ್ದಾನೆ 1, 0. ಆಮೇಲೆ ಬಿ 4, 4 ಅನ್ರಿ. ಸಿ ಇದ್ರ ಮೇಲೆ ತೊಗೊಳ್ರಿ. ಸಿ ಇಲ್ಲೇ ಇದ್ರ ಮೇಲೆ ತೊಗೊಳ್ಳೋಣ. ಎಷ್ಟು ಗೊತ್ತಿಲ್ಲ, ಅದು ಸಿ ಬಿಂದು ಅಂತ. ಎ ಸಿ ಉದ್ದ ಕೊಟ್ಟಾನೆ. ಎ ಸಿ ಉದ್ದ ಗೊತ್ತಿದೆ ನಮಗೆ. ಸಿ ಇಲ್ಲಿ ಇರ್ಬೋದು, ಹೊರಗಡೆ ಮುಂದೆ ಎಕ್ಸ್ಟೆಂಟೆಡ್ ಪೋರ್ಷನ್ದಾಗೂ ಇರ್ಬೋದು ಅದು. ಆವಾಗ ಸಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಮಗೆ ಸಿ ಬಿಂದುವಿನ ನಿರ್ದೇಶಾಂಕ ಈಗಿದ್ದ ಪೊಸಿಷನ್ದೊಳಗೆ ನೋಡೋಕೆ ಹೋದರೆ ಎ ಬಿಯನ್ನು ಸಿ ಆಂತರಿಕವಾಗಿ ವಿಭಾಗಿಸ್ತದೆ. ಸಿ ಬಿಂದುವಿನ ನಿರ್ದೇಶಾಂಕ ನಿಮ್ಗೆ ಕಂಡುಹಿಡಿಬೇಕಂದ್ರೆ ಎ ಸಿ ಉದ್ದ ಬಿ ಸಿ ಉದ್ದ ಗೊತ್ತಬೇಕು. ಎ ಸಿ ಉದ್ದ ಬಿ ಸಿ ಉದ್ದ ಗೊತ್ತಿತ್ತು ಅಂದ್ರೆ ಆಟೋಮೆಟಿಕಲಿ ನಿಮ್ಗೆ ಅದನ್ನ M1 M2 ತೊಗೊಂಡು ನಿರ್ದೇಶಾಂಕಗಳನ್ನು ಸೀದು ಕಂಡು ಹಿಡ್ಕೋಬೋದು ಭಾಗ ಪ್ರಮಾಣ ಸೂತ್ರ ಹಾಕಿ. ಆದರೆ ಇಲ್ಲಿ ನಿಮಗೆ ಎ ಸಿ ಉದ್ದ ಗೊತ್ತದೆ 8, ಆದರೆ ಏನು ಗೊತ್ತಿಲ್ಲ ಹೇಳ್ರಿ, ಬಿ ಸಿ ಗೊತ್ತಿಲ್ಲ. ಬಿ ಸಿ ಕಂಡುಹಿಡಿಯೋಕೆ ಏನು ಮಾಡೋಣ ಅಂದ್ರೆ, ಎ ಸಿ 8 ಕೊಟ್ಟಿದ್ದಾನೆ, ಎ ಬಿ ಕಂಟಿನ್ಯೂ. ಎ ಬಿ ಒಳಗೆ ಎ ಸಿ ಕಳೆದುಬಿಟ್ರೆ ಬಿ ಸಿ ಸಿಗ್ತತಿಲ್ಲ. ಅಂದರೆ ಮೊದಲು ಏನು ಮಾಡಬೇಕು, ದೂರದ ಸೂತ್ರ ಹಾಕಿ ಎ ಬಿ ಉದ್ದವನ್ನು ಕಂಡುಹಿಡಿಯೋಣ. ಎ ಬಿ = √x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್. ಇದು ದೂರ ಸೂತ್ರ. x2 - x1 ಅಂದರೆ 4 - 1 √4 - 1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4 - 0 ಬ್ರಾಕೆಟ್ ಸ್ಕ್ವೇರ್. 4ರಾಗ 1 ಹೋದ್ರೆ 3, 3ರ ವರ್ಗ 4ರ ವರ್ಗ 9, 16, 25 ಆಗ್ತದೆ. ಇದ್ರ ಬೆಲೆ ಎಷ್ಟಾಗ್ತದೆ ನೋಡ್ರಿ, 5 ಆಗ್ತದೆ. ಎ ಬಿ ಎಷ್ಟಾಯ್ತು, 5 ಆಯಿತು. ಎ ಬಿ ಉದ್ದ ಎಷ್ಟಾಯ್ತು, 5 ಮಾನ ಆಯಿತು. ಎ ಬಿನ ಕಡಿಮೆ ಆಗ್ತಾನೆ, ಇದು ಎ ಸಿನ ಹೆಚ್ಚಾಯ್ತಲ್ಲ, ಅಂದ್ರೆ ಸಿ ಹೊರಗೆ ಐತೆ ಅಂದಂಗೆ. ಸಿ ಬಿಂದುವಿನ ನಿರ್ದೇಶಾಂಕ ಕೇಳಿದಾರೆ ಅವ್ರು ನಮ್ಗೆ. ಎ ಸಿ 8 ಆದರೆ ಸಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ಎ ಬಿ = 5. ಸರಿ. ನೋಡ್ರಿ, ಈ ಹಂತದಲ್ಲಿ ಒಂದು ಗೊಂದಲ ಆಗ್ತದ, ಗಮನಿಸಿರಲಿ. ಎದಿಂದ ಬಿ ತನ 5 ಇದೆ, ಕಡಿಮೆ ಅನ್ಸಕತ್ತು. ಎ ಸಿ 8 ಐತದ, ಅಂದ್ರೆ ಇದು ಡಯಾಗ್ರಾಮ್ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೋರಿ. ಬಿ ಈ ಕಡೆ ತೊಗೊಂಬಿಡ್ರಿ. ನೋಡ್ರಿ, ನಾನು ಏನು ಮಾಡ್ತೀನಿ, ಇದನ್ನು ಬಿ ತೊಗೊಳ್ತೀನಿ, ಇದನ್ನು ಸಿ ತೊಗೋತೀನಿ. ಎ ಬಿ ಸಿ ಅದ ಅವ್ರು ಕೊಟ್ಟ ಆರ್ಡ್ರದಾಗ ತೊಗೊಂಬಿಡ್ರಿ. ಇದನ್ನು ಬಿ ತೊಗೊಳ್ಳೋಣ, ಆಮೇಲೆ ಇದು ಸಿ ತೊಗೊಳ್ಳೋಣ. ಸಿ ಬಿಂದು ಎ ಸಿ ಗೊತ್ತಾಯ್ತು ನಮಗೆ, ಟೋಟಲಿ ಎಷ್ಟು 8, ಇದು ಟೋಟಲಿ 8 ಅದ. ಈಗ 4, 4 ಇತ್ತು ಇದು ಬಿ ಬಿಂದು. ಇದು ಎ ಬಿ ಕಂಡು ಹಿಡಿದ್ರಿ ಈಗ ತಾನೆ 5, ಅಂದ್ರೆ ಟೋಟಲಿ 8ರೊಳಗೆ 5 ಬಿಟ್ಟರೆ ನಿಮ್ಗೆ ಬಿ ಸಿ ಎಷ್ಟು ಸಿಗ್ತದೆ, ನಿಮ್ಗೆ
ಆದ್ದರಿಂದ ಈಗ ಎ ಸಿ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ. ಈಗ ಎ ಸಿ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಬರೀರಿ. ಎ ಸಿ ಟೋಟ್ಲಿ 8 ಐತಿ, ಎ ಬಿ 5 ತಗೊಂಡ್ರಿ ಅಂದರೆ ಬಿ ಸಿ ಬಂತು. ಅಂದರೆ ಬಿ ಸಿ ಈಕ್ವಲ್ ಟು ನಿಮ್ಗೆ ಎಷ್ಟು ಸಿಕ್ತು? 8 - 5. 8 - 5 ಇದೇನಾಗ್ತದೆ 3. ಅಂದರೆ ಒಂದು ಭಾಗ 5 ತೊಗೋಬೇಕು, ಇನ್ನೊಂದು ಭಾಗ 3 ತೊಗೋಬೇಕು. ಅಂದರೆ ನೀವು ತೊಗೊಳ್ತಕ್ಕಂಥ ಅನುಪಾತ M1 ಅನುಪಾತ M2 = ಏನು ತೊಗೋಬೇಕಂದ್ರೆ 5 M1 ಅನುಪಾತ M2 = 5 3 ಅಲ್ಲ, ಹಾಗಳಿದ್ದು ಎಷ್ಟು ಬಂತದಪ್ಪ? ಮೊದಲೇ ಪಾರ್ಟ್ 5 ಬಂದೈತೆ. 5 ಅನುಪಾತ 3. ಹೌದಾ? ಸಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕಾಗಿದೆ. ಸರಿ, ಈಗ ನಾವು ಏನು ಮಾಡಬೇಕಾಗಿತ್ತು ಅನ್ನೋದು ಸ್ವಲ್ಪ ಸರಿಯಾಗಿ ನೋಡಿ. ಇನ್ನೊಂದು ಸಲ ಡಯಾಗ್ರಾಮ್ ಹಾಕ್ತೀನಿ ನೋಡ್ರಿ. ಇಲ್ಲಿ ನಿಮಗೆ ಅದು ಎ ಬಿಂದು ಎಷ್ಟದ? ಎ ಬಿಂದು 1 0 ಅದ, 1,0 ಅದ. ಆಮೇಲೆ ಇಲ್ಲಿ ಬಿ ಬಿಂದು ಅದ 4,4 ಅದ. ಇದು ಸಿ ಬಿಂದು ನಮಗೆ ಗೊತ್ತಿಲ್ಲ, ಇದನ್ನ ಕಂಡುಹಿಡಿ ಅಂತ ಹೇಳಿದಾನೆ. ಎ ಬಿ ಉದ್ದ 5 ಅಂತ ಗೊತ್ತು ಮಾಡ್ಕೊಂಡಿದ್ದೀರಿ. ಆಮೇಲೆ ಬಿ ಸಿ ಉದ್ದ ಎಷ್ಟು ಅಂತ ಗೊತ್ತು ಮಾಡ್ಕೊಂಡಿದ್ದೀರಿ? 3 ಅಂತ ಗೊತ್ತು ಮಾಡ್ಕೊಂಡಿದ್ದೀರಿ. ಈಗ ತಾನೇ ಲೆಕ್ಕಾಚಾರ ಮಾಡಿದಿರಲ್ಲ. ಬಿ ಸಿ ಈಕ್ವಲ್ ಟು ಐತೆ ನೋಡಿ. ಬಿ ಸಿ ಈಕ್ವಲ್ ಟು ಎಷ್ಟು? 3. ಎ ಬಿ ಈಕ್ವಲ್ ಟು 5 ಎರಡೂ ಲೆಕ್ಕಾಚಾರ ಮಾಡಿದರೆ ಸಪ್ರೇಟ್ ನೀವು. ಇದನ್ನು M1 ಅಂತ ತೊಗೊಳ್ಳೋಣ. ಆಮೇಲೆ ಇದನ್ನೇನಂತ ತೊಗೊಳ್ಳೋಣ? M2 ಅಂತ ತೊಗೊಳ್ಳೋಣ. ಗಮನಿಸಬೇಕೆಲ್ಲರೂ ಸರಿಯಾಗಿರಲಿ. ಇದು M1 ಬೆಲೆ, ಇದು M2 ಬೆಲೆ. ಇದು ನಿಮಗೆ X1 Y1 ತೊಗೋಬೇಕು. ಬಿ ಇದ್ದದ್ದು ಎ ಸಿಯನ್ನು 5 3 ಅನುಪಾತದೊಳಗೆ ವಿಭಾಗಿಸಾಕತ್ತೈತಿ. ಸಿ ಬಿಂದು ಗೊತ್ತಿಲ್ಲ ನಿಮಗೆ, ಇದನ್ನು X2, Y2 ಅಂತ ತೊಗೋಬೇಕು. ಇಲ್ಲಿ ಏನು ಮಾಡಬೇಕು? ಭಾಗ ಪ್ರಮಾಣ ಸೂತ್ರ P ಆಫ್ X, Y = M1 X2 ಪ್ಲಸ್ M2 X1 ಡಿವೈಡೆಡ್ ಬೈ M1 ಪ್ಲಸ್ M2. ಆಮೇಲೆ M1 Y2 ಪ್ಲಸ್ M2 Y1 ಪ್ಲಸ್ M2 Y1 ಡಿವೈಡೆಡ್ ಬೈ M1 ಪ್ಲಸ್ M2. ಸರಿ, ಇಲ್ಲಿ ಬೆಲೆಗಳನ್ನು ಹಾಕ್ಬೇಕು ನೀವು. ಎಕ್ಸ್ ವೈದ ಬೆಲೆ 4 4 ಹಾಕಬೇಕು. ಎಕ್ಸ್ ವೈ ಬೆಲೆ ಎಷ್ಟು ಹಾಕ್ಬೇಕು? ಇಲ್ಲಿ 4,4. ಈಗ ಬಿ ಬಿಂದುವು ಎ ಸಿಯನ್ನು 5 3 ಅನುಪಾತದಲ್ಲಿ ವಿಭಾಗಿಸಾಗ್ತದೆ. ಬಿ ಬಿಂದುವು ಎ ಸಿಯನ್ನು 5 3 ಅನುಪಾತದಲ್ಲಿ ವಿಭಾಗಿಸಾಗ್ತೈತಿ. ನಮಗೆ ಬೇಕಾಗಿರೋ ಸಿ ಬಿಂದುವಿನ ನಿರ್ದೇಶಾಂಕಗಳು ಲಕ್ಷ್ಯ ಇರಲಿ. M1 X2 5 ಗುಂಡ್ಲೆ X2 X2ನ ಇಡ್ರಿ, ಪ್ಲಸ್ M2 ಅಂದರೆ 3 ಅದ, ಇಂಟು X1. X1 ಬೆಲೆ 1 ಅದ, ಡಿವೈಡೆಡ್ ಬೈ M1 ಪ್ಲಸ್ M2 ಅಂದರೆ 5 ಪ್ಲಸ್ 3 ಬರೆಯೋಣ. ನೆಕ್ಸ್ಟ್ M1 Y2 5 ಗುಂಡ್ಲೆ Y2 5 ಇಂಟು Y2ನ ಇಡ್ರಿ, ಪ್ಲಸ್ M2 3 ಅದ, Y1 ಬೆಲೆ ಎಷ್ಟದ ನೋಡಿರಿ? 510 ಅದ, ಡಿವೈಡೆಡ್ ಬೈ M1 ಪ್ಲಸ್ M2 ಅಂದರೆ 5 ಪ್ಲಸ್ 3 ಇಟ್ಕೊಂಡ್ಬಿಡು. ಇನ್ನು 4 4 ಈಕ್ವಲ್ ಟು 4,4 ಈಕ್ವಲ್ ಟು ಏನಾಗ್ತದೆ ಅಂತ ನೋಡೋದಾದ್ರೆ 5x2 ಪ್ಲಸ್ 3 ಬಾಗ್ಲೆ 8, 5x2 ಪ್ಲಸ್ 3 ಡಿವೈಡೆಡ್ ಬೈ 5 3 ಕೂಡಿಸಿದ್ರೆ 8 ಆಗ್ತದೆ. ಎರಡನೇದು 5y2 ಪ್ಲಸ್ 0 ಅಂದರೆ 5y2 ಡಿವೈಡ್ ಬೈ 8, 5y2 ಡಿವೈಡೆಡ್ ಬೈ 8. ಈಗ ಹೋಲಿಸ್ಕೊಂಬಿಡಿ. 5x2 ಪ್ಲಸ್ 3 ಡಿವೈಡೆಡ್ ಬೈ 8ಅನ್ನು ಇದನ್ನು ಯಾವುದಕ್ಕೆ ಹೋಲಿಸ್ಕೋಬೇಕು? ಮೊದಲನೇ ಬೆಲೆ 4 ಅದಲ್ಲ, 4ಕ್ಕೆ ಹೋಲಿಸ್ಕೋಬೇಕು. ಈಕ್ವಲ್ ಟು 4. ಆಮೇಲೆ 5y2 ಡಿವೈಡೆಡ್ ಬೈ 8 ಅದಲ್ಲ, ಇದಕ್ಕೆ ಹೋಲಿಸ್ಕೋಬೇಕು. ಎರಡನೇದು ಇದು 4ಕ್ಕನ ಸಮ ಅದ, ಇದಕ್ಕೆ ಹೋಲಿಸ್ಕೊಂಬಿಡಿ. ಏನಾಗ್ಬಿಡ್ತು ನೋಡಿ, 5x2 ಪ್ಲಸ್ 3 ಈಸ್ ಈಕ್ವಲ್ ಟು 8 4 32 ಅಲ್ಲ, 32. ಆಮೇಲೆ 5y2 ಈಕ್ವಲ್ ಟು ಎಷ್ಟು ಬರೀತೀರಿ? 8 4 ಇದು ಕೂಡ ಎಷ್ಟು ಬರ್ತದೆ? 32 ಕೊಡ್ತದೆ. ಅಂದರೆ 5x2 ಈಸ್ ಈಕ್ವಲ್ ಟು 32ರಾಗ 3 ಕಳಿನು, 32ರಾಗ 3 ಕಳಿನು. ಇಲ್ಲಿ y2 ಈಕ್ವಲ್ ಟು 32 ಬಾಗ್ಲೆ 5 ಬರೀ. 32ರಾಗ 3 ಹೋದರೆ 29. ಅಂದರೆ x2 ಈಸ್ ಈಕ್ವಲ್ ಟು 29 ಡಿವೈಡೆಡ್ ಬೈ 5. ಆಮೇಲೆ y2 ಈಸ್ ಈಕ್ವಲ್ ಟು ಎಷ್ಟು ಬಂತು? 32 ಡಿವೈಡೆಡ್ ಬೈ 5 ಬಂತು. ಆದ್ದರಿಂದ ಸಿ ಬಿಂದುವಿನ ನಿರ್ದೇಶಾಂಕಗಳು C ಈಸ್ ಈಕ್ವಲ್ ಟು 29 ಡಿವೈಡೆಡ್ ಬೈ 5, ಆಮೇಲೆ ಇನ್ನೊಂದೇನು 32 ಡಿವೈಡೆಡ್ ಬೈ 5 ಬರ್ತದೆ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಅರ್ಥ ಆಯ್ತಿಲ್ಲ? ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಪ್ರಶ್ನೆ ಐತಿ. ಈ ಹಿಂದಕ್ಕೆ ಈ 7-8 ಕ್ವೆಶನ್ ಪೇಪರ್ ಗಮನಿಸಿದ್ರೆ ಸ್ವಲ್ಪ ಇದು ಡಿಫ್ರೆಂಟ್ ಕ್ವೆಶನ್ ಅದ. ಲಕ್ಷ್ಯ ಕೊಡಬೇಕು, ಏನು ಸಂದರ್ಭ ಅದ ಅದಕ್ಕೆ ತಕ್ಕ ಹಾಗೆ ಕೆಲಸವನ್ನು ತಾವು ಮಾಡಬೇಕಾಗ್ತದೆ. ಸೊ ಇದಿಷ್ಟಾದರೆ
ನಿಮಗೆ ಜೂನ್ 2022ರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಸಾರಿ 23ರಲ್ಲಿ ಜೂನ್ 2023ಯಲ್ಲಿ ಜೂನ್ 2023ಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸಲಾಯಿತು. ಮತ್ತೆ ಮುಂದುವರೆದ ಭಾಗದಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ.